ಹಾವೇರಿ ಜಿಲ್ಲೆಯ ಹಿರೇಕೆರೂರು ಅಂದ್ರೆ ನೆನಪಾಗೋದು ಐತಿಹಾಸಿಕ ದುರ್ಗಾದೇವಿ ಜಾತ್ರೆ ಮತ್ತು ವಿಶಾಲವಾದ ಕೆರೆ. ಆದರೆ ಇಂದು ಅದೇ ಕೆರೆಯ ಪಕ್ಕದಲ್ಲಿ ಸಂಚರಿಸುವುದು ಸಾರ್ವಜನಿಕರಿಗೆ ಸಾವು ಬದುಕಿನ ಆಟವಾಗಿ ಪರಿಣಮಿಸಿದೆ. 900 ಎಕರೆ ವಿಸ್ತೀರ್ಣದ ಈ ಕೆರೆಗೆ ತಡೆಗೋಡೆಯೇ ಇಲ್ಲವಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೆರೆಗೆ ತಡೆಗೋಡೆ ಇಲ್ಲದೆ ಅಪಾಯಕ್ಕೆ ಆಹ್ವಾನ. ಜೀವ ಭಯದಲ್ಲಿ ಗ್ರಾಮಸ್ಥರ ನಿತ್ಯ ಸಂಚಾರ. ತುಂಬಿ ತುಳುಕುತ್ತಿರುವ ಬೃಹತ್ ಕೆರೆ, ಅದರ ಪಕ್ಕದಲ್ಲೇ ಸಾಗುವ ಕಿರಿದಾದ ರಸ್ತೆಯ ಪಕ್ಕದಲ್ಲಿ ಯಾವುದೇ ತಡೆಗೋಡೆ ಇಲ್ಲದೆ ಅಪಾಯಕಾರಿ ಸ್ಥಿತಿ. ಹೌದು, ಇದು ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಪ್ರಸಿದ್ಧ ದುರ್ಗಾದೇವಿ ದೇವಸ್ಥಾನದ ಅಂಗಳದಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು. ರಾಜ್ಯದ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ದುರ್ಗಾದೇವಿ ಜಾತ್ರೆ ನಡೆಯುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ಭಕ್ತರು ದೇವಿಯ ದರ್ಶನಕ್ಕೆ ಬರುವಾಗ ಜೀವ ಭಯದಲ್ಲೇ ಬರಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಐತಿಹಾಸಿಕ ಕ್ಷೇತ್ರ ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನ ಬಳಿ ಇರುವಂಥ ಕೆರೆಗೆ ತಡೆಗೋಡೆಗಳಿಲ್ಲ. ನಾನಿವತ್ತು ಹಿರೇಕೆರೂರಿನ ದುರ್ಗಾದೇವಿ ದೇವಸ್ಥಾನ ಬಳಿ ಇದ್ದೇನೆ. ನಾನು ದೃಶ್ಯದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಎಡಭಾಗದಲ್ಲಿ ನೋಡ್ತಿರೋ ಹಾಗೆ ದುರ್ಗಾದೇವಿಯ ದೇವಸ್ಥಾನ ಇದೆ. ಈ ದುರ್ಗಾದೇವಿ ದೇವಸ್ಥಾನ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಬಂದಾಗ ಆಗಿರ್ಬೋದು, ದಿನನಿತ್ಯ ಓಡಾಡುವಂಥ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಹಿರೇಕೆರೂರಿನ ಈ ದುರ್ಗಾದೇವಿಯ ಕೆರೆ ಏನಿದೆ, ಇದಕ್ಕೆ ದುರ್ಗಾದೇವಿ ಕೆರೆ ಅಂತಲೇ ಪ್ರಸಿದ್ಧಿಯಾದಂಥ ಹೆಸರು ಕೂಡ ಇರುವಂಥದ್ದು. ಪ್ರಮುಖವಾಗಿ 900 ಎಕರೆ ಇರುವಂತಹ ಈ ಭವ್ಯವಾದ ಕೆರೆಗೆ ಕಾಯಕಲ್ಪಗಳಿಲ್ಲ, ಯಾವುದೇ ರೀತಿಯ ತಡೆಗೋಡೆಗಳಿಲ್ಲ ಹಾಗೂ ಒಡ್ಡುಗಳನ್ನು ನಿರ್ಮಾಣ ಮಾಡಿಲ್ಲ ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕೆರೆ ಸುಮಾರು 900 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಪ್ರತಿ ಮಳೆಗಾಲದಲ್ಲಿ ತುಂಬುವಂತಹ ಈ ಕೆರೆ ಸುತ್ತಮುತ್ತಲಿನ ರೈತರಿಗೆ ವರದಾನವಾಗಿದೆ ನಿಜ. ಆದರೆ ದೇವಸ್ಥಾನ ಮತ್ತು ಕೆರೆಯ ಮಧ್ಯೆ ಇರುವಂತಹ ಕೋಡಿ ಹಾಗೂ ರಾಣಿಬೆನ್ನೂರು ನಗರವನ್ನ ಸಂಪರ್ಕಿಸುವಂತಹ ರಸ್ತೆ ತೀರಾ ಕಿರಿದಾಗಿದೆ. ರಸ್ತೆಯ ಪಕ್ಕದಲ್ಲೇ ಹಳ್ಳವಿದ್ದರೂ ತಡೆಗೋಡೆ ನಿರ್ಮಿಸದ ಕಾರಣ ಈಗಾಗಲೇ ಅನೇಕ ವಾಹನ ಸವಾರರು ಕೆರೆಗೆ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಹೀಗಾಗಿ ತಡೆಗೋಡೆ ನಿರ್ಮಾಣ ಯಾವಾಗ ಅಂತಿದ್ದಾರೆ ಇಲ್ಲಿನ ಸ್ಥಳೀಯರು. ಗೋಡೆ ಕಾಣಬೇಕು ಸರ್. ಆಮೇಲೆ ಅಲ್ಲಿ ಕಲ್ಲೆಲ್ಲ ಇದು ಹಾಕಿದ ಕಲ್ಲೆಲ್ಲ ಇಳಿದು ಹೋಗಿದ್ದಾವೆ. ಆ ಜನಕ್ಕೆ ತೊಂದರೆ ಆಕತಿ. ಗಾಡಿಗಳು ಭಾಳ ವೆಹಿಕಲ್ಸ್ ಭಾಳ ಓಡಾಡ್ತಾವೆ. ಸುತ್ತಮುತ್ತ ಹಳ್ಳಿಗಳು ಭಾಳ ಅದ ಸರ್. ಅಲ್ಲಿ ನೂಬ್ಳಿಯಲ್ಲಿ ನೋಡೋರಿಗೆ ರೀತಿ ಅಬ್ಲೂರು, ಸುತ್ತಗೋಟಿ, ಆಮ್ಯಾಗ ಇಲ್ಲಿಗೆ ಇದು ರಾಣೆಬೆನ್ನೂರಿಗೆ ಹೋಗೋದು ಸರ್. ಇಲ್ಲಿಂದ ಎಲ್ಲ ಪೂರ್ತಿ ಭಾಳ ತೊಂದರೆ ಐತಿ. ಒಂದು ಸ್ವಲ್ಪ ಮಾಡಿಕೊಡ್ಬೇಕು ಅಂತೇಳಿ. ಇನ್ನು ಭಕ್ತರು ದೇವಸ್ಥಾನಕ್ಕೆ ಬಂದು ಕೆರೆಯಲ್ಲಿ ಸ್ನಾನ ಮಾಡಿ ಬಟ್ಟೆ ಬರೆಗಳನ್ನ ಅಲ್ಲೇ ಎಸೆಯುತ್ತಿರುವುದು ಪರಿಸರ ಮಾಲಿನ್ಯಕ್ಕೂ ಕೂಡ ಕಾರಣವಾಗಿದೆ. ಹಿಂದೆ ಈ ಕೆರೆಯನ್ನ ಪ್ರವಾಸಿ ತಾಣವನ್ನಾಗಿ ಮಾಡುವ ಭರವಸೆ ನೀಡಲಾಗಿತ್ತು. ಆದರೆ ಹೂಳೆತ್ತುವ ಕೆಲಸಕ್ಕೆ ಸೀಮಿತವಾದ ಯೋಜನೆ ತಡೆಗೋಡೆ ಮತ್ತು ಒಡ್ಡು ನಿರ್ಮಿಸುವಲ್ಲಿ ವಿಫಲವಾಗಿದೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಕೆರೆ ಮತ್ತು ದೇವಸ್ಥಾನದ ಆವರಣ ಇಂದು ಅಭಿವೃದ್ಧಿ ಕಾಣದೆ ಸೊರಗಿದೆ. ಇನ್ನಾದರೂ ಕೂಡ ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಪಾಯ ಸಂಭವಿಸುವ ಮುನ್ನ ತಡೆಗೋಡೆ ನಿರ್ಮಿಸಿ ಜನರ ಜೀವವನ್ನು ಉಳಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ಅಂದ್ರೆ ನೆನಪಾಗೋದು ಐತಿಹಾಸಿಕ ದುರ್ಗಾದೇವಿ ಜಾತ್ರೆ ಮತ್ತು ವಿಶಾಲವಾದ ಕೆರೆ. ಆದರೆ ಇಂದು ಅದೇ ಕೆರೆಯ ಪಕ್ಕದಲ್ಲಿ ಸಂಚರಿಸುವುದು ಸಾರ್ವಜನಿಕರಿಗೆ ಸಾವು ಬದುಕಿನ ಆಟವಾಗಿ ಪರಿಣಮಿಸಿದೆ. 900 ಎಕರೆ ವಿಸ್ತೀರ್ಣದ ಈ ಕೆರೆಗೆ ತಡೆಗೋಡೆಯೇ ಇಲ್ಲವಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೆರೆಗೆ ತಡೆಗೋಡೆ ಇಲ್ಲದೆ ಅಪಾಯಕ್ಕೆ ಆಹ್ವಾನ. ಜೀವ ಭಯದಲ್ಲಿ ಗ್ರಾಮಸ್ಥರ ನಿತ್ಯ ಸಂಚಾರ. ತುಂಬಿ ತುಳುಕುತ್ತಿರುವ ಬೃಹತ್ ಕೆರೆ, ಅದರ ಪಕ್ಕದಲ್ಲೇ ಸಾಗುವ ಕಿರಿದಾದ ರಸ್ತೆಯ ಪಕ್ಕದಲ್ಲಿ ಯಾವುದೇ ತಡೆಗೋಡೆ ಇಲ್ಲದೆ ಅಪಾಯಕಾರಿ ಸ್ಥಿತಿ. ಹೌದು, ಇದು ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಪ್ರಸಿದ್ಧ ದುರ್ಗಾದೇವಿ ದೇವಸ್ಥಾನದ ಅಂಗಳದಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು. ರಾಜ್ಯದ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ದುರ್ಗಾದೇವಿ ಜಾತ್ರೆ ನಡೆಯುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ಭಕ್ತರು ದೇವಿಯ ದರ್ಶನಕ್ಕೆ ಬರುವಾಗ ಜೀವ ಭಯದಲ್ಲೇ ಬರಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಐತಿಹಾಸಿಕ ಕ್ಷೇತ್ರ ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನ ಬಳಿ ಇರುವಂಥ ಕೆರೆಗೆ ತಡೆಗೋಡೆಗಳಿಲ್ಲ. ನಾನಿವತ್ತು ಹಿರೇಕೆರೂರಿನ ದುರ್ಗಾದೇವಿ ದೇವಸ್ಥಾನ ಬಳಿ ಇದ್ದೇನೆ. ನಾನು ದೃಶ್ಯದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಎಡಭಾಗದಲ್ಲಿ ನೋಡ್ತಿರೋ ಹಾಗೆ ದುರ್ಗಾದೇವಿಯ ದೇವಸ್ಥಾನ ಇದೆ. ಈ ದುರ್ಗಾದೇವಿ ದೇವಸ್ಥಾನ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಬಂದಾಗ ಆಗಿರ್ಬೋದು, ದಿನನಿತ್ಯ ಓಡಾಡುವಂಥ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಹಿರೇಕೆರೂರಿನ ಈ ದುರ್ಗಾದೇವಿಯ ಕೆರೆ ಏನಿದೆ, ಇದಕ್ಕೆ ದುರ್ಗಾದೇವಿ ಕೆರೆ ಅಂತಲೇ ಪ್ರಸಿದ್ಧಿಯಾದಂಥ ಹೆಸರು ಕೂಡ ಇರುವಂಥದ್ದು. ಪ್ರಮುಖವಾಗಿ 900 ಎಕರೆ ಇರುವಂತಹ ಈ ಭವ್ಯವಾದ ಕೆರೆಗೆ ಕಾಯಕಲ್ಪಗಳಿಲ್ಲ, ಯಾವುದೇ ರೀತಿಯ ತಡೆಗೋಡೆಗಳಿಲ್ಲ ಹಾಗೂ ಒಡ್ಡುಗಳನ್ನು ನಿರ್ಮಾಣ ಮಾಡಿಲ್ಲ ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕೆರೆ ಸುಮಾರು 900 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಪ್ರತಿ ಮಳೆಗಾಲದಲ್ಲಿ ತುಂಬುವಂತಹ ಈ ಕೆರೆ ಸುತ್ತಮುತ್ತಲಿನ ರೈತರಿಗೆ ವರದಾನವಾಗಿದೆ ನಿಜ. ಆದರೆ ದೇವಸ್ಥಾನ ಮತ್ತು ಕೆರೆಯ ಮಧ್ಯೆ ಇರುವಂತಹ ಕೋಡಿ ಹಾಗೂ ರಾಣಿಬೆನ್ನೂರು ನಗರವನ್ನ ಸಂಪರ್ಕಿಸುವಂತಹ ರಸ್ತೆ ತೀರಾ ಕಿರಿದಾಗಿದೆ. ರಸ್ತೆಯ ಪಕ್ಕದಲ್ಲೇ ಹಳ್ಳವಿದ್ದರೂ ತಡೆಗೋಡೆ ನಿರ್ಮಿಸದ ಕಾರಣ ಈಗಾಗಲೇ ಅನೇಕ ವಾಹನ ಸವಾರರು ಕೆರೆಗೆ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಹೀಗಾಗಿ ತಡೆಗೋಡೆ ನಿರ್ಮಾಣ ಯಾವಾಗ ಅಂತಿದ್ದಾರೆ ಇಲ್ಲಿನ ಸ್ಥಳೀಯರು.
ಗೋಡಿಗೆ ಕಾಡ್ಬೇಕು ಸರ್. ಆಮೇಲೆ ಅಲ್ಲಿ ಕಲ್ಲೆಲ್ಲ ಇದು ಹಾಕಿದ ಕಲ್ಲೆಲ್ಲ ಇಳಿದು ಹೋಗಿದ್ದಾವೆ. ಆ ಜನಕ್ಕೆ ತೊಂದರೆ ಆಕತಿ. ಗಾಡಿಗಳು ಭಾಳ ವೆಹಿಕಲ್ಸ್ ಭಾಳ ಓಡಾಡ್ತಾವೆ. ಸುತ್ತಮುತ್ತ ಹಳ್ಳಿಗಳು ಭಾಳ ಅದಾವೆ ಸರ್ ಅಲ್ಲಿ. ಸೊ ನುಬ್ಳಿಯಲ್ಲಿ ಉಳ್ಳೂರಿಗೆ ಐತಿ, ಅಬ್ಲೂರು, ಸುತ್ತಗೋಟಿ, ಆಮ್ಯಾಗ ಇಲ್ಲಿಗೆ ಇದು ರಾಣೆಬೆನ್ನೂರಿಗೆ ಹೋಗೋದು ಸರ್ ಇಲ್ಲಿಂದ. ಎಲ್ಲ ಪೂರ್ತಿ ಭಾಳ ತೊಂದರೆ ಐತಿ. ಒಂದು ಸ್ವಲ್ಪ ಮಾಡಿಕೊಡ್ಬೇಕು ಅಂತೇಳಿ. ಇನ್ನು ಭಕ್ತರು ದೇವಸ್ಥಾನಕ್ಕೆ ಬಂದು ಕೆರೆಯಲ್ಲಿ ಸ್ನಾನ ಮಾಡಿ ಬಟ್ಟೆ ಬರೆಗಳನ್ನ ಅಲ್ಲೇ ಎಸೆಯುತ್ತಿರುವುದು ಪರಿಸರ ಮಾಲಿನ್ಯಕ್ಕೂ ಕೂಡ ಕಾರಣವಾಗಿದೆ. ಹಿಂದೆ ಈ ಕೆರೆಯನ್ನ ಪ್ರವಾಸಿ ತಾಣವನ್ನಾಗಿ ಮಾಡುವ ಭರವಸೆ ನೀಡಲಾಗಿತ್ತು. ಆದರೆ ಹೂಳೆತ್ತುವ ಕೆಲಸಕ್ಕೆ ಸೀಮಿತವಾದ ಯೋಜನೆ ತಡೆಗೋಡೆ ಮತ್ತು ಒಡ್ಡು ನಿರ್ಮಿಸುವಲ್ಲಿ ವಿಫಲವಾಗಿದೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಕೆರೆ ಮತ್ತು ದೇವಸ್ಥಾನದ ಆವರಣ ಇಂದು ಅಭಿವೃದ್ಧಿ ಕಾಣದೆ ಸೊರಗಿದೆ. ಇನ್ನಾದರೂ ಕೂಡ ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಪಾಯ ಸಂಭವಿಸುವ ಮುನ್ನ ತಡೆಗೋಡೆ ನಿರ್ಮಿಸಿ ಜನರ ಜೀವವನ್ನು ಉಳಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ಅಂದ್ರೆ ನೆನಪಾಗೋದು ಐತಿಹಾಸಿಕ ದುರ್ಗಾದೇವಿ ಜಾತ್ರೆ ಮತ್ತು ವಿಶಾಲವಾದ ಕೆರೆ. ಆದರೆ ಇಂದು ಅದೇ ಕೆರೆಯ ಪಕ್ಕದಲ್ಲಿ ಸಂಚರಿಸುವುದು ಸಾರ್ವಜನಿಕರಿಗೆ ಸಾವು ಬದುಕಿನ ಆಟವಾಗಿ ಪರಿಣಮಿಸಿದೆ. 900 ಎಕರೆ ವಿಸ್ತೀರ್ಣದ ಈ ಕೆರೆಗೆ ತಡೆಗೋಡೆಯೇ ಇಲ್ಲವಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೆರೆಗೆ ತಡೆಗೋಡೆ ಇಲ್ಲದೆ ಅಪಾಯಕ್ಕೆ ಆಹ್ವಾನ. ಜೀವ ಭಯದಲ್ಲಿ ಗ್ರಾಮಸ್ಥರ ನಿತ್ಯ ಸಂಚಾರ. ತುಂಬಿ ತುಳುಕುತ್ತಿರುವ ಬೃಹತ್ ಕೆರೆ, ಅದರ ಪಕ್ಕದಲ್ಲೇ ಸಾಗುವ ಕಿರಿದಾದ ರಸ್ತೆಯ ಪಕ್ಕದಲ್ಲಿ ಯಾವುದೇ ತಡೆಗೋಡೆ ಇಲ್ಲದೆ ಅಪಾಯಕಾರಿ ಸ್ಥಿತಿ. ಹೌದು, ಇದು ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಪ್ರಸಿದ್ಧ ದುರ್ಗಾದೇವಿ ದೇವಸ್ಥಾನದ ಅಂಗಳದಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು. ರಾಜ್ಯದ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ದುರ್ಗಾದೇವಿ ಜಾತ್ರೆ ನಡೆಯುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ಭಕ್ತರು ದೇವಿಯ ದರ್ಶನಕ್ಕೆ ಬರುವಾಗ ಜೀವ ಭಯದಲ್ಲೇ ಬರಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಐತಿಹಾಸಿಕ ಕ್ಷೇತ್ರ ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನ ಬಳಿ ಇರುವಂಥ ಕೆರೆಗೆ ತಡೆಗೋಡೆಗಳಿಲ್ಲ. ನಾನಿವತ್ತು ಹಿರೇಕೆರೂರಿನ ದುರ್ಗಾದೇವಿ ದೇವಸ್ಥಾನ ಬಳಿ ಇದ್ದೇನೆ. ನಾನು ದೃಶ್ಯದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ. ಎಡಭಾಗದಲ್ಲಿ ನೋಡ್ತಿರೋ ಹಾಗೆ ದುರ್ಗಾದೇವಿಯ ದೇವಸ್ಥಾನ ಇದೆ. ಈ ದುರ್ಗಾದೇವಿ ದೇವಸ್ಥಾನ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಬಂದಾಗ ಇರ್ಬೋದು, ದಿನನಿತ್ಯ ಓಡಾಡುವಂಥ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಹಿರೇಕೆರೂರಿನ ಈ ದುರ್ಗಾದೇವಿಯ ಕೆರೆ ಏನಿದೆ, ಇದಕ್ಕೆ ದುರ್ಗಾದೇವಿ ಕೆರೆ ಅಂತಲೇ ಪ್ರಸಿದ್ಧಿಯಾದಂಥ ಹೆಸರು ಕೂಡ ಇರುವಂಥದ್ದು. ಪ್ರಮುಖವಾಗಿ 900 ಎಕರೆ ಇರುವಂತಹ ಈ ಭವ್ಯವಾದ ಕೆರೆಗೆ ಕಾಯಕಲ್ಪಗಳಿಲ್ಲ, ಯಾವುದೇ ರೀತಿಯ ತಡೆಗೋಡೆಗಳಿಲ್ಲ ಹಾಗೂ ಒಡ್ಡುಗಳನ್ನು ನಿರ್ಮಾಣ ಮಾಡಿಲ್ಲ ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕೆರೆ ಸುಮಾರು 900 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಪ್ರತಿ ಮಳೆಗಾಲದಲ್ಲಿ ತುಂಬುವಂತಹ ಈ ಕೆರೆ ಸುತ್ತಮುತ್ತಲಿನ ರೈತರಿಗೆ ವರದಾನವಾಗಿದೆ ನಿಜ. ಆದರೆ ದೇವಸ್ಥಾನ ಮತ್ತು ಕೆರೆಯ ಮಧ್ಯೆ ಇರುವಂತಹ ಕೋಡಿ ಹಾಗೂ ರಾಣಿಬೆನ್ನೂರು ನಗರವನ್ನ ಸಂಪರ್ಕಿಸುವಂತಹ ರಸ್ತೆ ತೀರಾ ಕಿರಿದಾಗಿದೆ. ರಸ್ತೆಯ ಪಕ್ಕದಲ್ಲೇ ಹಳ್ಳವಿದ್ದರೂ ತಡೆಗೋಡೆ ನಿರ್ಮಿಸದ ಕಾರಣ ಈಗಾಗಲೇ ಅನೇಕ ವಾಹನ ಸವಾರರು ಕೆರೆಗೆ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಹೀಗಾಗಿ ತಡೆಗೋಡೆ ನಿರ್ಮಾಣ ಯಾವಾಗ ಅಂತಿದ್ದಾರೆ ಇಲ್ಲಿನ ಸ್ಥಳೀಯರು. ಗೋಡಿಗೆ ಕಾಡ್ಬೇಕು ಸರ್. ಆಮೇಲೆ ಅಲ್ಲಿ ಕಲ್ಲೆಲ್ಲ ಇದು ಹಾಕಿದ ಕಲ್ಲೆಲ್ಲ ಇಳಿದು ಹೋಗಿದ್ದಾವೆ. ಆ ಜನಕ್ಕೆ ತೊಂದರೆ ಆಕತಿ. ಗಾಡಿಗಳು ಭಾಳ ವೆಹಿಕಲ್ಸ್ ಭಾಳ ಓಡಾಡ್ತಾವೆ. ಸುತ್ತಮುತ್ತ ಹಳ್ಳಿಗಳು ಭಾಳ ಅದಾವೆ ಸರ್ ಅಲ್ಲಿ. ಸೊ ನುಬ್ಳಿಯಲ್ಲಿ ಉಳ್ಳೂರಿಗೆ ಐತಿ, ಅಬ್ಲೂರು, ಸುತ್ತಗೋಟಿ, ಆಮ್ಯಾಗ ಇಲ್ಲಿಗೆ ಇದು ರಾಣೆಬೆನ್ನೂರಿಗೆ ಹೋಗೋದು ಸರ್ ಇಲ್ಲಿಂದ. ಎಲ್ಲ ಪೂರ್ತಿ ಭಾಳ ತೊಂದರೆ ಐತಿ.